ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ಸಮಾಜಶಾಸ್ತ್ರದಲ್ಲಿ ನೀವು ಸುಲಭವಾಗಿ ಹೇಗೆ 80 ಅಂಕಗಳನ್ನು ಗಳಿಸಬಹುದು ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಸಮಾಜಶಾಸ್ತ್ರದಲ್ಲಿ ನಿಮಗೆ 8 ಅಧ್ಯಾಯಗಳಿವೆ. ಆದರೆ ಈ 8 ಅಧ್ಯಾಯಗಳನ್ನು ಕೂಡ ನೀವು ಓದಬೇಕಂತೂ ಇಲ್ಲ. ಕೇವಲ ಒಂದು 5 ಅಧ್ಯಾಯಗಳನ್ನು ಓದಿದರೂ ಕೂಡ ನೀವು 80 ಅಂಕಗಳನ್ನು ಗಳಿಸಬಹುದು. ಅದು ಯಾವ ರೀತಿ ಅಂತ ಈಗ ನಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಬೋಧನಾ ಅವಧಿಯ ಬಗ್ಗೆ ನಮಗೇನು ಬೇಕಾಗಿಲ್ಲ, ಇದು ಶಿಕ್ಷಕರಿಗೆ. ಮೊದಲು ಈಗ ನಿಮ್ಮಲ್ಲಿ ಎಷ್ಟು ಭಾಗಗಳಿವೆ ಅಂತ ನೋಡೋಣ. ಭಾಗ A, B, C, D ಅಂತ 4 ಭಾಗಗಳು. ಸಾಮಾನ್ಯವಾಗಿ ಎಲ್ಲ ವಿಷಯಗಳಲ್ಲಿ ಈ 4 ಭಾಗಗಳನ್ನು ನಾವು ನೋಡ್ತೀವಿ. ಮೊದಲಿಗೆ ನೋಡಿ, ಭಾಗ ಎದಲ್ಲಿ ನಾವು ಏನನ್ನು ನೆನಪಿಡಬೇಕು ಅಂತಂದರೆ, ಭಾಗ ಎದಲ್ಲಿ ಯಾವುದೇ ಚಾಯ್ಸು ಇರೋದಿಲ್ಲ. 1 ಅಂಕದ ಪ್ರಶ್ನೆಗಳಿರ್ತವೆ. 16 ಪ್ರಶ್ನೆಗಳಿಗೆ 20 ಅಂಕ. 16 ಪ್ರಶ್ನೆಗಳಿಗೆ 20 ಅಂಕ ಹೇಗಾಯಿತು ಅಂತಂದರೆ, 11ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇರುತ್ತೆ. ಅದಕ್ಕೆ ಅಲ್ಲಿ 5 ಹೊಂದಿಸಿ ಬರೆಯಬೇಕಾಗ್ತದೆ, ಒಂದೊಂದಕ್ಕೆ 1 ಅಂಕ. ಈ ರೀತಿ 5 ಅಂಕಗಳು 11ನೇ ಪ್ರಶ್ನೆಯಲ್ಲಿ ಬರ್ತವೆ. ಆದ್ದರಿಂದ 16 ಪ್ರಶ್ನೆಗಳಿಗೆ ನಮಗೆ 20 ಅಂಕಗಳು ಇರ್ತವೆ. ಇಲ್ಲಿ ಯಾವ ರೀತಿ ಪ್ರಶ್ನೆಗಳಿರ್ತವೆ ಅನ್ನೋದನ್ನು ಕೂಡ ನಾವೀಗ ನೋಡ್ಕೊಂಡು ಬರೋಣ. ನೋಡಿ, ಇದು ನಿಮ್ಮ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ 1. ಇಲ್ಲಿ ಭಾಗ ಎ ನಾವೀಗ ನೋಡೋಣ. ಭಾಗ ಎದಲ್ಲಿ ನೋಡಿ, ಮೊದಲಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿಗೆ 5 ಅಂಕ. 5 ಪ್ರಶ್ನೆ ಇರ್ತವೆ, 5 ಅಂಕ. ನೋಡಿ, 1, 2, 3, 4, 5 ಪ್ರಶ್ನೆಗಳು. ನಂತರದಲ್ಲಿ ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಇಲ್ಲಿ ನೋಡಿ, 1 ಅಂಕದ 5 ಪ್ರಶ್ನೆಗಳು. ಇಲ್ಲಿ ನೀವು ಸುಲಭವಾಗಿ ಈ ಮೊದಲನೇ ಇದಕ್ಕಿಂತ ಇದು ಎರಡನೇದು ತುಂಬ ಸುಲಭ. ಯಾಕಂದರೆ ಆಲ್ರೆಡಿ ಇಲ್ಲಿ ನಿಮಗೆ ಈ ಚಾಯ್ಸ್ಗಳನ್ನು, ಇಲ್ಲಿ ಪದಗಳನ್ನು ಕೊಟ್ಟಿರ್ತಾರೆ. ಈ ಪದಗಳನ್ನು ನೀವು ಸುಲಭವಾಗಿ ಗೆಸ್ ಮಾಡ್ಬೋದು, ಯಾವುದಕ್ಕೆ ಯಾವುದು ಸರಿ ಅನಿಸುತ್ತೆ ಅಂತ. ನೀವು ಸ್ವಲ್ಪ, ನಾನು ಹೇಳೋದೇನೆಂದರೆ, ಒಂದು ಸಾರಿ ನಿಮ್ಮ ಒಂದು ಪುಸ್ತಕವನ್ನು ಕಾದಂಬರಿ ಓದಿದ ಹಾಗೆ ಓದಿಬಿಟ್ರೆ ನಿಮಗೆ ಗೆಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ನೀವು ಸುಲಭವಾಗಿ ಗೆಸ್ ಮಾಡ್ಬೋದು. 1, 2, 3 ನಿಮಗೆ ಮ್ಯಾಚ್ ಆದರೆ ಉಳಿದ 2 ಆರಾಮಾಗಿ ನೀವು ಗೆಸ್ ಮಾಡ್ಬೋದು. ಇಲ್ಲಿ ಹೊಂದಿಸಿ ಬರೆಯರಿ ಕೂಡ ಅಷ್ಟೇ. ಇಲ್ಲಿ ಕೂಡ ನೀವು ಸುಲಭವಾಗಿ ಗೆಸ್ ಮಾಡ್ಬೋದು. ನೋಡಿ, ಮೂಕ ನಾಯಕ ಡಾಕ್ಟರ್ BR ಅಂಬೇಡ್ಕರ್. ನಾವು ಜಾಸ್ತಿ ಓದಿಲ್ಲ ಅಂದರೂ ಕೂಡ ನಮ್ಗೆ ಗೊತ್ತಾಗ್ತದೆ. ಈ ರೀತಿ ನಾವು ಸ್ವಲ್ಪ ಮೇಲ್ಮೇ ಓದಿದ್ರೆ ಕೂಡ ಗೊತ್ತಾಗ್ತದೆ. ಮತ್ತು ಇನ್ನೊಂದು ಏನಂದರೆ, ಸಾಕಷ್ಟು ನೋಟ್ಸ್ಗಳು ಲಭ್ಯವಿದ್ದು ಅವುಗಳನ್ನು ಕೂಡ ನೀವು ಓದಿದರೆ, ಈಗ ಹೊಂದಿಸಿ ಬರೆಯಿರಿ, ಸಮಾಜಶಾಸ್ತ್ರದಲ್ಲಿ ಹೊಂದಿಸಿ ಬರೆಯಿರಿ, ಏನೇನು ಕೇಳ್ತಾರೆ ಅನ್ನೋದನ್ನು ಓದ್ಕೋಬೇಕು. ಮತ್ತು ಈ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ಯಾವ್ಯಾವ ಬಂದಿವೆ ಹಿಂದಿನ ವರ್ಷಗಳಲ್ಲಿ, ಮತ್ತು ಯಾವ್ಯಾವ ಇಂಪಾರ್ಟೆಂಟ್, ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಓದ್ಕೋಬೇಕು. ಮತ್ತು ಈ ಬಿಟ್ಟ ಸ್ಥಳಗಳಲ್ಲಿ ಯಾವ್ಯಾವ ಕೇಳಿದ್ದಾರೆ ಅನ್ನೋದನ್ನು ನಾವು ಓದ್ಕೋಬೇಕು. ಅವನ್ನು ಕೂಡ ನಾವು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀವಿ, ಮುಖ್ಯ ಒಂದು ಪ್ರಶ್ನೋತ್ತರಗಳನ್ನು. ಮತ್ತು ಇದೇ ರೀತಿ ತಲಾ 1 ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ, ಇವುಗಳನ್ನು ಕೂಡ ನೀವು ಓದ್ಕೋಬೇಕು. ಯಾವ್ಯಾವ 1 ವಾಕ್ಯದ ಪ್ರಶ್ನೆಗಳನ್ನು ಇದುವರೆಗೆ ಕೇಳಿದ್ದಾರೆ, ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು. ಇದು ಭಾಗ ಎದಲ್ಲಿ. ಈ ರೀತಿ ನೀವು ಮುಖ್ಯವಾಗಿ ಕೇಳಬಹುದಾದಂಥ ಪ್ರಶ್ನೆಗಳನ್ನು ಎಲ್ಲ ನೀವು ನೋಟ್ಸ್ಗಳಿಂದ ಒಂದು ಸಿಸ್ಟಮೆಟಿಕ್ ಆಗಿ ಓದ್ಕೊಂಡ್ರೆ 20ಕ್ಕೆ 20 ಅಂಕಗಳನ್ನು ಆರಾಮಾಗಿ ನೀವು ಗಳಿಸಬಹುದು. ಇನ್ನು ನೋಡಿ, ಈಗ ಭಾಗ B ಯಲ್ಲಿ ನೋಡೋಣ. ಭಾಗ B ಯಲ್ಲಿ ಏನಿದೆ, 2 ಅಂಕದ 8 ಪ್ರಶ್ನೆಗಳನ್ನು ಕೇಳಲಾಗಿದೆ. 2 ಅಂಕದ 8 ಪ್ರಶ್ನೆಗಳನ್ನು ಕೇಳಿದರೆ ನೀವು 8ಕ್ಕೆ 8 ಉತ್ತರ ಬರೀಬೇಕಾಗಿಲ್ಲ. ನಾವು 8ಕ್ಕೆ 5 ಪ್ರಶ್ನೆಗಳನ್ನು ಬರೆದರೆ ಸಾಕು. ಈಗ 8ಕ್ಕೆ 5 ಪ್ರಶ್ನೆಗಳನ್ನು ಬರೀಲಿಕ್ಕೆ ನಾವು ಎಲ್ಲ ಒಂದು ಅಧ್ಯಾಯಗಳನ್ನು ಓದಬೇಕಂತಿಲ್ಲ. ನಿಮಗೆ ಸುಲಭವೆನಿಸಿದ ಕೆಲವು ಅಧ್ಯಾಯಗಳನ್ನು ಓದಬಹುದು. ಅಥವಾ ನಾನು ಹೇಳಿದಾಗೆ, ಈಗ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ನೋಡಿ, ಇದರಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳು ಇವೆ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ, ಎಲ್ಲ ಅಂಕದ ಪ್ರಶ್ನೆಗಳು ಇಲ್ಲಿವೆ. ಆದ ಕಾರಣ ಈ ಮೊದಲನೇ ಚಾಪ್ಟರನ್ನು, ಸಾಮಾನ್ಯವಾಗಿ ಮೊದಲನೇ ಚಾಪ್ಟರ್ನ ಭಾಳಷ್ಟು ಮಂದಿ ನಾವು ಓದಿರ್ತೀವಿ. ಆದ ಕಾರಣ ಮೊದಲನೇ ಚಾಪ್ಟರನ್ನು ಓದಿ. ಮತ್ತು ಇಲ್ಲಿ ನಿಮಗೆ ಎರಡನೇ ಚಾಪ್ಟರ್ನಲ್ಲಿ 5 ಅಂಕದ ಪ್ರಶ್ನೆ ಇಲ್ಲ, 10 ಅಂಕದ ಒಂದು ಪ್ರಶ್ನೆ ಇದೆ. ಆದ ಕಾರಣ 2ನೇ ಚಾಪ್ಟರ್ ಬಿಡ್ಬೋದು. 3ನೇ ಚಾಪ್ಟರ್ ನೋಡಿ, ಒಳಗೊಳ್ಳುವಿಕೆಯ ತಂತ್ರಗಳು. ಇಲ್ಲಿ ಒಳಗೊಳ್ಳುವಿಕೆಯ ತಂತ್ರಗಳಲ್ಲಿ ನಮಗೆ ಭಾಗ B ಯಲ್ಲಿ ಕೂಡ ಇದೆ, ಮತ್ತು ಭಾಗ C ಯಲ್ಲಿ 5 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಆದ ಕಾರಣ 3ನೇ ಒಂದು ಚಾಪ್ಟರ್ ಓದೋದು ಉತ್ತಮ. ಮತ್ತು 4ನೇ ಚಾಪ್ಟರ್ನಲ್ಲಿ 2 ಅಂಕದ ಪ್ರಶ್ನೆ ಇಲ್ಲ, ಆದರೆ 4ನೇ ಚಾಪ್ಟರ್ನಲ್ಲಿ 5 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಆದ ಕಾರಣ 4ನೇ ಚಾಪ್ಟರ್ ಓದ್ಕೊಳ್ಳಿ. ಮತ್ತು 5ನೇ ಚಾಪ್ಟರ್ ನೋಡಿ, ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ. ಇಲ್ಲಿ ಎಲ್ಲ ರೀತಿಯ ಒಂದು ಪ್ರಶ್ನೆಗಳು ನಮ್ಗೆ ಕಂಡು ಬರ್ತವೆ. 2 ಅಂಕದ ಪ್ರಶ್ನೆ ಇದೆ, 5 ಅಂಕದ ಪ್ರಶ್ನೆ ಇದೆ,
ಆ 10 ಅಂಕದ ಪ್ರಶ್ನೆ ಕೂಡ ಇಲ್ಲಿ ನಮಗೆ ಕಾಣಸಿಗುತ್ತೆ. ಆದ ಕಾರಣ ಈಗ ನೀವು ಎಷ್ಟು ಚಾಪ್ಟರ್ ಓದ್ದಂಗಾಯಿತು? ಮೊದಲನೇ ಚಾಪ್ಟರು 2, 3, 4 ಚಾಪ್ಟರ್ಗಳನ್ನು ನೀವು ಓದಿದ ಹಾಗಾಯಿತು. ಇಲ್ಲಿ ನಮಗೇನು ಬಂತು? 2 ಅಂಕಗಳಲ್ಲಿ ಏನೇನು ಬೇಕು ನಮಗೆ? 2 ಅಂಕಗಳಲ್ಲಿ ನಾವು 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇದೊಂದು ನಾವು ಉತ್ತರಿಸಿದ್ವಿ, ಇದನ್ನು ಉತ್ತರಿಸಿದ್ವಿ, ಇದನ್ನು ಉತ್ತರಿಸಿದ್ವಿ. ಇನ್ನು ಭಾಳ ಅಂದರೆ ನಾವು 2 ಇದನ್ನು ಉತ್ತರಿಸಬೇಕಾಗ್ತದೆ. ಇಲ್ಲಿ ಮಾರುಕಟ್ಟೆ ಮತ್ತು ಸಂವಹನ ಸಂಸ್ಥೆಗಳು ನೋಡಿ, ಮಾರುಕಟ್ಟೆ ಮತ್ತು ಸಂವಹನ ಸಂಸ್ಥೆಗಳು ಇದನ್ನೊಂದು ಓದ್ಕೊಂಡ್ರೆ ಇಲ್ಲಿ ಕೂಡ 2 ಅಂಕದ ಒಂದು ಪ್ರಶ್ನೆ ಬರೀಬೋದು ಮತ್ತು 5 ಅಂಕದ 2 ಪ್ರಶ್ನೆಗಳನ್ನು ಬರೀಬೇಕು. ನೋಡಿ, 5 ಅಂಕದ ಪ್ರಶ್ನೆಗಳಲ್ಲಿ 9ರಲ್ಲಿ ನಾವು 6ಅನ್ನು ಬರೀಬೇಕಾಗಿದೆ. ಆದ ಕಾರಣ ಈಗಾಗಲೇ ನಾವು ಇದನ್ನು 1 ಬರೆದ್ವಿ, ಇಲ್ಲಿ 2 ಆಯಿತು, 3 ಆಯಿತು, ಇಲ್ಲಿ 4 ಆಯಿತು, ಇಲ್ಲಿ 5 ಮತ್ತು 6 ಆಯಿತು. ನಮ್ಮ 5 ಅಂಕದ 6 ಪ್ರಶ್ನೆಗಳು ಪೂರ್ತಿ ಕವರ್ ಆದವು. ಮತ್ತು ಭಾಗ ಡಿಯಲ್ಲಿ 10 ಅಂಕದ 4 ಪ್ರಶ್ನೆಗಳಲ್ಲಿ ಕೇವಲ 2 ಬರೀಬೇಕು. ಆದ ಕಾರಣ ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ 1 ಕವರ್ ಆಯಿತು ಮತ್ತು 6ನೇ ಅಧ್ಯಾಯದಲ್ಲಿ ಕೂಡ 1 ಕವರ್ ಆಯಿತು. ಇದನ್ನು ಕೂಡ ನಾವು ಕವರ್ ಮಾಡ್ದಂಗೆ ಆಯಿತು. ಒಂದೇ ಒಂದು ನಮಗೆ ಏನಾಗ್ತದೆ, ಈಗ ಇಲ್ಲಿ 2 ಅಂಕದ ಪ್ರಶ್ನೆ ನೋಡಿ, 2 ಅಂಕದ ಪ್ರಶ್ನೆಗಳನ್ನು ಕೂಡ ಈಗ ನಾವು 8ರಲ್ಲಿ ಕೇವಲ 5 ಬರೆಯೋದಿದೆ. ಆದ ಕಾರಣ ಆಲ್ಮೋಸ್ಟ್ ಅವು ಕೂಡ ನಮಗೆ ಕವರ್ ಆದಾಗೆ ಆಗ್ತದೆ. ಹೀಗೆ ನಾವು ಕೇವಲ ಒಂದು 5 ಅಧ್ಯಾಯಗಳನ್ನು ಓದೋದ್ರಿಂದ ನಾವು ಸಂಪೂರ್ಣ ಅಂಕಗಳನ್ನು ಗಳಿಸ್ಬೋದು. ಈಗ 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ನಾವು ನೋಡೋಣ. ನೋಡಿ, ಭಾಗ ಬಿಯಲ್ಲಿ ನಮಗೆ ಬ್ಲೂ ಪ್ರಿಂಟ್ ಪ್ರಕಾರನ ಕೇಳಿದಾರೋ ಇಲ್ವೋ, ಬ್ಲೂ ಪ್ರಿಂಟ್ ಬಿಟ್ಟು ಏನಾದರೂ ಕೇಳಿದಾರೋ ನೋಡಿ. ಭಾಗ ಬಿಯಲ್ಲಿ ನಮಗೆ 8 ಪ್ರಶ್ನೆಗಳನ್ನು ಕೇಳಲಾಗಿದೆ, 5 ಪ್ರಶ್ನೆಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಆದ ಕಾರಣ ನೀವು 8 ಪ್ರಶ್ನೆಗಳಲ್ಲಿ 5ಅನ್ನು ಬರೆದರೆ ಸಾಕು. ಇನ್ನು ಭಾಗ ಸಿಯಲ್ಲಿ ಕೂಡ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಂದಿದ್ದಾರೆ. ನೋಡಿ, 3, 6, 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೇವಲ 6 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದರೆ ನಿಮಗೆ 30 ಅಂಕಗಳು ಇಲ್ಲಿ ದೊರೆಯುತ್ತವೆ. ಇದು ಭಾಗ ಸಿಯಲ್ಲಿ 5 ಅಂಕದ ಪ್ರಶ್ನೆಗಳು. ಇನ್ನು ಭಾಗ ಡಿಯಲ್ಲಿ 4 ಪ್ರಶ್ನೆಗಳನ್ನು ಕೇಳಿದ್ದಾರೆ, 10 ಅಂಕದ 4 ಪ್ರಶ್ನೆಗಳು. ಅದರಲ್ಲಿ ಕೇವಲ ನೀವು 2 ಪ್ರಶ್ನೆಗಳಿಗೆ 30 ವಾಕ್ಯಗಳಿಗೆ ಉತ್ತರಿಸಿ ಅಂತ. ಇಲ್ಲಿ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಿದರೆ ನಿಮಗೆ 10 ಅಂಕಗಳು ದೊರೆಯುತ್ತವೆ. ಆದ ಕಾರಣ ಈಗ ನಾನು ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಇದನ್ನು ಓದ್ಕೊಂಡ್ರೆ ನಿಮಗೆ 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಕೂಡ ಕವರ್ ಆಗ್ತದೆ. ಮತ್ತು ಇಲ್ಲಿ ಸಾಮಾಜಿಕ ಅಸಮಾನತೆ ಮತ್ತು ಹೊರಗುಳಿಕೆ ಇದನ್ನು ಬಿಟ್ಟು ನಡೀತದೆ. ಒಳಗೊಳ್ಳುವಿಕೆಯ ತಂತ್ರಗಳು 3ನೇ ಚಾಪ್ಟರ್ ನೋಡಿ, 1ನೇ ಚಾಪ್ಟರು ಮತ್ತು ನೆಕ್ಸ್ಟ್ 3ನೇ ಚಾಪ್ಟರು. ಇಲ್ಲಿ ನಿಮಗೆ ಸಾಕಷ್ಟು ನೋಡಿ. ಭಾಗ ಎ ಇಲ್ಲಿ ಕೂಡ 3 ಪ್ರಶ್ನೆಗಳಿವೆ, ಇಲ್ಲೂ ಕೂಡ 3 ಪ್ರಶ್ನೆಗಳಿವೆ. 2 ಅಂಕದ 1 ಪ್ರಶ್ನೆ ಇಲ್ಲಿ ಕವರ್ ಆಯಿತು. ನಮಗೆ 5 ಅಂಕದ 2 ಪ್ರಶ್ನೆಗಳು ಇಲ್ಲಿ ಕವರ್ ಆಯಿತು. 10 ಅಂಕದ ಯಾವುದೇ ಪ್ರಶ್ನೆ ಇಲ್ಲಿ ನಮಗೆ ಬೇಕಾಗಿಲ್ಲ, ಯಾಕಂದರೆ ನಾವು 2 ಉತ್ತರ ಕೊಟ್ಟರೆ ಸಾಕು. ನಂತರ ಭಾರತದಲ್ಲಿ ಕುಟುಂಬ ನಾವು ತಗೊಳ್ಳೋಣ, ಯಾಕಂದರೆ ಇಲ್ಲಿ ನಮಗೆ 5 ಅಂಕದ 2 ಪ್ರಶ್ನೆಗಳು ಕವರ್ ಆಗ್ತವೆ. ಮತ್ತು ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ ಇಲ್ಲಿ ನೋಡಿ, 2 ಅಂಕದ 1 ಪ್ರಶ್ನೆ ಕವರ್ ಆಯಿತು, 5 ಅಂಕದ 1 ಪ್ರಶ್ನೆ ಕವರ್ ಆಯಿತು ಮತ್ತು 10 ಅಂಕದ ಪ್ರಶ್ನೆ ಕವರ್ ಆಯಿತು. ಅಂದರೆ ಈಗ ನಮಗೆ 10 ಅಂಕದ ಎಲ್ಲ ಪ್ರಶ್ನೆ ಕವರ್ ಆದ ಹಾಗಾಯಿತು ಮತ್ತು 5 ಅಂಕದ ಕೂಡ ಎಲ್ಲ ಪ್ರಶ್ನೆಗಳನ್ನು ನಾವು ಕವರ್ ಮಾಡ್ದಂಗೆ ಆಯಿತು. ಇಲ್ಲಿ ಕೂಡ 5 ಅಂಕದ ನಮಗೆ 6 ಪ್ರಶ್ನೆ ಆದವು, 10 ಅಂಕದ 2 ಪ್ರಶ್ನೆ ಆದವು. ಮತ್ತು 2 ಅಂಕದಲ್ಲಿ ಏನಾಯಿತು, ನಾವು 2 ಅಂಕದಲ್ಲಿ 1, 2, 3 ಇನ್ನು ನಮಗೆ 2 ಪ್ರಶ್ನೆಗಳು ಬೇಕು. ಇದಕ್ಕೆ ನಾವು ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಇದನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೋದು. ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಇದನ್ನು ಮಾಡಿಕೊಂಡ್ರೆ 2 ಅಂಕದ ಇಲ್ಲಿ 2 ಪ್ರಶ್ನೆಗಳು ಕವರ್ ಆಗ್ತವೆ. ಅಂದಮೇಲೆ 1, 3, 4, 5 ಮತ್ತು 8 ಇಷ್ಟು ಪಾಠಗಳನ್ನು ಕೂಡ ನೀವು 5 ಒಂದು ಅಧ್ಯಾಯಗಳನ್ನು ಓದಿದರೂ ಕೂಡ ನೀವು ಆರಾಮಾಗಿ 80ಕ್ಕೆ 80 ಅಂಕಗಳನ್ನು ಗಳಿಸಬಹುದು. ನೋಡಿ, 1, 3, 4, 5, 8 ಈ ಒಂದು 5 ಅಧ್ಯಾಯಗಳನ್ನು ಓದಿದರೂ ಕೂಡ ನೀವು ಆರಾಮಾಗಿ 80ಕ್ಕೆ 80 ಅಂಕಗಳನ್ನು ಗಳಿಸಬಹುದು. ನೋಡಿ, 8ನೇ ಒಂದು ಓದಿದಾಗ ನಿಮಗೆ 5 ಅಂಕಗಳ ಒಂದು ಪ್ರಶ್ನೆ ಕೂಡ ನಿಮಗೆ ಅಲ್ಲಿ ದೊರೆಯುತ್ತೆ. ಮತ್ತು ಏನು ನೀವು ಈ ಒಂದು ಭಾಗ ಡಿ ಭಾಗ ಸಿ ಸಲುವಾಗಿ ಓದ್ತಿರಲ್ಲ, ಅದರಲ್ಲೇ ಎಷ್ಟೋ ನಿಮಗೆ ಭಾಗ ಬಿದ 2 ಅಂಕದ ಪ್ರಶ್ನೆಗಳು ಕೂಡ ಕವರ್ ಆಗಿರ್ತವೆ. ಇಲ್ಲಿ ಭಾಗ ಎದ 1 ಅಂಕದ ಪ್ರಶ್ನೆಗಳ ನಾಲೆಜ್ ಕೂಡ ನಿಮಗೆ ಬಂದಿರ್ತದೆ. ಒಂದೇ ಏನು ಮಾಡಬೇಕಂದ್ರೆ ನೀವು ಭಾಗ ಎದಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಸ್ವಲ್ಪ ಹೆಚ್ಚು ನೋಟ್ಸ್ಗಳನ್ನು, ಬಹು ಆಯ್ಕೆ ಮಾದರಿ ಪ್ರಶ್ನೆಗಳನ್ನು ಹೊಂದಿಸಿ ಬರೆಯಿರಿ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಸಾಕಷ್ಟು ನೋಟ್ಸ್ಗಳಿರ್ತವೆ, ಅವುಗಳನ್ನೆಲ್ಲ ನೀವು ಹುಡುಕಿ ಅಭ್ಯಾಸ ಮಾಡಬೇಕು. ನಮ್ಮ ಚಾನಲ್ನಲ್ಲೂ ಕೂಡ ಹಾಕ್ತೀವಿ, ಅವನ್ನು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.